2025 ಆಷಾಢ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗೆಲ್ಲ ಇರ್ತೀರಿ, ಯಾವ ಯಾವ ಗ್ರಹಗಳಿಂದ ಯಾವ ಯಾವ ಶುಭ ಫಲ, ಯಾವ ಗ್ರಹದಿಂದ ಯಾವ ಅಶುಭ ಫಲವನ್ನ ಉಂಟು ಮಾಡುತ್ತೆ ಅಂತ ತಿಳಿಯೋಣ. ನೋಡಿ, ವೃಶ್ಚಿಕ ರಾಶಿ ಅಂತ ಬಂದಾಗ ರಾಶಿಯಾಧಿಪತಿ ಕುಜ, ವೃಶ್ಚಿಕ ರಾಶಿಯವರಿಗೆ ರಾಶಿಯಾಧಿಪತಿ ಕುಜ 10ರಲ್ಲಿ ಇರ್ತಾನೆ. 10ಕ್ಕೆ ಬಂದಾಗ 10ರಲ್ಲಿ ರಾಶಿಯಾಧಿಪತಿ ಕುಜ 10ರಲ್ಲಿ ಇರೋದು ಮುಖ್ಯ ಅಲ್ಲ, 4ರಲ್ಲಿ ರಾಹು ಇರ್ತಾನೆ. ಅಂದ್ರೆ ನಾನು ಸಾಲ್ಗೆ ಹೇಳ್ತಾ ಬಂದೆ, ವೃಶ್ಚಿಕ ರಾಶಿಯವರಿಗೆ ಅತಿಯಾಗಿ ಟೈಮು ಕೆಟ್ಟಿರೋ ಅಂತ ಒಂದು ಕಾಲ ಅಂತ. ಯಾಕಂದ್ರೆ ಈ ಶನಿ, ರಾಹು, ಕೇತು ಮತ್ತೆ ಗುರುವಿನ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ತುಂಬಾ ಟೈಮ್ ಕೆಟ್ಟಿದೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಹಾಗೆ ಈ ಒಂದು ಜುಲೈ ತಿಂಗಳ ಆಷಾಢ ಮಾಸದಲ್ಲಿ ಹೇಗಿರುತ್ತೆ, ಏನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೆಲವೊಂದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ವೃಶ್ಚಿಕ ರಾಶಿ ಅವ್ರಿಗೆ 4ರಲ್ಲಿ ರಾಹು ಇರೋದ್ರಿಂದ ತಾಯಿಯ ಆರೋಗ್ಯ ಜೋಪಾನ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಕಣ್ಣಿಗೆ ಕಾಣುವಂತ ದೇವರು ನಮ್ ತಾಯಿನೇ ಆಗಿರ್ತಾನೆ, ನಮ್ ತಂದೆನೇ ಆಗಿರ್ತಾನೆ. ಹಾಗಾಗಿ ನಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಎಷ್ಟು ನೋವಾಗುತ್ತೆ, ನಾವೆಷ್ಟು ಒದ್ದಾಡ್ತೀವಿ. ಅದೇ ರೀತಿ ನಮ್ಗೆ ಏನಾದ್ರೂ ಆದಾಗ ನಮ್ ತಾಯಿ ಕೂಡ ಹಾಗೆ ಆಗಿರ್ತಾರಲ್ವಾ. ಆ ಒಂದು ಅದ್ರಲ್ಲೂ ತುಂಬಾ ವಯಸ್ಸಾಗಿರೋ ತಾಯಿ ಏನಾದ್ರು ಮನೇಲಿದ್ದಾಗ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಿಂದ ನಾವು ತುಂಬಾ ಸಾಕಷ್ಟು ನೋವನ್ನ ತಿನ್ಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಹಾಗಾಗಿ ಅಥವಾ ತಾಯಿಯನ್ನ ಕಳ್ಕೊಳ್ಬೇಕಾಗಿರುವಂತ ಒಂದು ಸಂದರ್ಭ ಕೂಡ ಈ ಒಂದು ವೃಶ್ಚಿಕ ರಾಶಿಯವ್ರಿಗೆ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ನೋಡಿ, 5ರಲ್ಲಿ ಶನಿ, 5ನೇ ಮನೇಲಿ ಶನಿ ಇದ್ದಾಗ ಮಕ್ಕಳಿಂದ ಏನಾದ್ರೂ ಒಂದು ತೊಂದರೆ, ಇಲ್ಲ ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಗೋದಾಗಿರ್ಬೋದು, ಅಥವಾ ಮಕ್ಕಳಿಗೆ ಯಾವ್ದಾದ್ರು ಒಂದು ನ್ಯೂನ್ಯತೆ ಆಗಿರ್ಬೋದು, ಇಲ್ಲ ಮಕ್ಕಳು ಬಿದ್ದು ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಮಕ್ಕಳು ಮಾತು ಕೇಳದೆ ಇರೋದಾಗಿರ್ಬೋದು, ಅಥವಾ ದೊಡ್ಡ ಮಕ್ಕಳಾಗಿದ್ರೆ, ಅಥವಾ ಏನಾದ್ರೂ ತುಂಬಾ ರಿಚ್ ಫ್ಯಾಮಿಲಿ ಆಗಿರ್ಬೋದು, ಯಾವುದೇ ಒಂದು ಫ್ಯಾಮಿಲಿ ಆಗಿರ್ಬೋದು, ಆ ಮಕ್ಕಳಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ದುರಭ್ಯಾಸವನ್ನ ನಾವು ನೋಡಿದಾಗ ಅದು ಕೂಡ ನಮ್ಗೆ ತುಂಬಾ ನೋವನ್ನ ತಂದುಕೊಡುವಂತ ಒಂದು ವಿಷಯ ಆಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆ ಮಕ್ಕಳ ಒಂದು ವಿಷಯದಲ್ಲಿ ತುಂಬಾ ಜೋಪಾನವಾಗಿರಿ ಅಂತ ಹೇಳ್ತೀನಿ. ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಆ 7ರಲ್ಲಿ ಶುಕ್ರ ಇದ್ದಾಗ ಲಾಭವನ್ನೇ ಕೊಡ್ತಾನೆ. ಅಂದ್ರೆ ನಮ್ಮ ಒಂದು ಎಲ್ಲೋ ಹಾಕಿರೋಂತ ಒಂದು ಪಾರ್ಟ್ನರ್ ಅಮೌಂಟ್ ಇರ್ಬೋದು, ಇಲ್ಲ ನಮ್ಮ ಒಂದು ದುಡ್ಡು ಇರ್ಬೋದು, ಯಾವ್ದೋ ಒಂದು ರೂಪದಲ್ಲಿ ನಮ್ಗೆ ಯೋಗವನ್ನೇ ಕೊಡ್ತಾನೆ. ಹಾಗೆ ನಮ್ಮ ಒಂದು ಲೈಫ್ ಪಾರ್ಟ್ನರ್ ಏನಿರುತ್ತೆ, ನಮ್ಮ ಹೆಂಡತಿಯ ಸ್ಥಾನ ಅಥವಾ ಗಂಡನ ಸ್ಥಾನ, ಆ ಒಂದು ಸ್ಥಾನ ಇವಾಗ ಹೋದ ತಿಂಗಳಲ್ಲಿ ಏನಾಗಿರುತ್ತೆ, ಶುಕ್ರ 6ರಲ್ಲಿದ್ದಾಗ ಇದೇ ಒಂದು ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ, ಅನುಮಾನ, ಪರಸ್ಪರ ಏನೋ ಒಂದು ಕುಟುಂಬದಲ್ಲಿ ಅವರಿಂದ ಮನೆ ಮಂದಿಗೆಲ್ಲ ಅಶಾಂತಿ ಇದೆ. ಬಟ್ ಇವಾಗ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿಯ ಒಂದು ಸಾಮರಸ್ಯವಾಗಿ ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಅವಕಾಶ ಇದೆ, ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಕೂಡ ನೀವು ಟೈಮ್ ಚೆನ್ನಾಗಿದ್ದಾಗ 7ರಲ್ಲಿ ಶುಕ್ರ ಬಂದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಜೀವನ ತುಂಬಾ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಹೋದ್ರು. ಹಾಗೆ 8ರಲ್ಲಿ ಸೂರ್ಯ ಮತ್ತೆ ಗುರುವಿನ ನೇರ ದೃಷ್ಟಿ, ಹಾಗೆ ಶನಿಯ 5ನೇ ಮನೆ ಶನಿಯ 10ನೇ ದೃಷ್ಟಿ ನಿಮ್ಗೆ ವೃಶ್ಚಿಕ ರಾಶಿಯ ಧನಸ್ಥಾನ, 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ, ಈ ಒಂದು ಸ್ಥಾನಕ್ಕೂ ಶನಿಯ ಒಂದು ದೃಷ್ಟಿ, 10ನೇ ದೃಷ್ಟಿ, ಹಾಗೂ ಸೂರ್ಯ ಮತ್ತೆ ಗುರುವಿನ 7ಮದ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನಕ್ಕೆ ಬೀಳುತ್ತೆ, ನಿಮ್ಮ ಧನಸ್ಥಾನಕ್ಕೆ ಬೀಳುತ್ತೆ. ಹಾಗಾಗಿ ಅಲ್ಲಿ ಕೂಡ ನೀವು ಪೆಟ್ಟನ್ನ ತಿಂತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಆ ಸ್ಥಾನದಲ್ಲಿ ಬಿದ್ದಾಗ ನೀವ್ ಯಾರನ್ನಾದ್ರೂ ನಂಬಿಕೊಂಡು ಎಲ್ಲಾದ್ರೂ ದುಡ್ಡು ಹಾಕಿದ್ರೆ, ಹೂಡಿಕೆ ಹಾಕಿದ್ರೆ, ಯಾರ್ದಾದ್ರೂ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತಿದ್ರೆ ಅಲ್ಲೂ ಕೂಡ ನೀವು ಪೆಟ್ಟನ್ನ ತಿಂತೀರಿ ಅಂತ ಹೇಳ್ತೀನಿ. ಅಂದ್ರೆ ಧನಸ್ಥಾನಕ್ಕೆ ತುಂಬಾ, ಕುಟುಂಬ ಮತ್ತೆ ಧನಸ್ಥಾನಕ್ಕೆ ತುಂಬಾ ಪೆಟ್ಟನ್ನ ಕೊಡ್ತಾನೆ ಅಂತ ಹೇಳ್ಬೋದು. ಒಂದು ಗುರುವಿನ ದೃಷ್ಟಿ, ಒಂದು ಶುಭ ಗ್ರಹದ ದೃಷ್ಟಿ ಮತ್ತೆ ಒಂದು ಅಶುಭ ಗ್ರಹದ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಬಿದ್ದಾಗ ಆ ಧನಸ್ಥಾನ ನಿಮ್ಗೆ ತುಂಬಾ ಲಾಕ್ ಮಾಡುತ್ತೆ, ತುಂಬಾ ಲಾಸ್ ಮಾಡುತ್ತೆ, ತುಂಬಾ ತೊಂದರೆಯನ್ನ ಕೊಡುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ ಹೇಳ್ತೀವಿ. ಹಾಗೆ ನಿಮ್ಮ ಒಂದು ಬುಧ ಬಂದು 10ರಲ್ಲಿ 9ರಲ್ಲಿ ಬುಧ, 9ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಬುಧನ ಒಂದು ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಹೋಗ್ತವೆ. ಮತ್ತೆ ಬುದ್ಧಿವಂತಿಕೆಯಿಂದ ನೀವು ಇವಾಗ ಜಾಗರೂಕತರಾಗಿರ್ಬೇಕು. ಮತ್ತೆ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ.
ಮತ್ತೆ ದೊಡ್ಡವರು ಅಂತಂದ್ರೆ ನಿಮ್ಮ ಮನೆಯ ಹಿರಿಯರು, ಅವರಿಂದ ನೀವು ಒಂದು ರಕ್ಷಣೆಯನ್ನ ಪಡಿತೀರಿ, ಅವರ ಒಂದು ಹೆಲ್ಪ್ ಅನ್ನ ಕೇಳ್ತೀರಿ. ವೃಶ್ಚಿಕ ರಾಶಿಯವರು ಅವರಿಂದ ಹೆಲ್ಪ್ ಕೂಡ ನಿಮ್ಗೆ ಆಗತ್ತೆ ಅಂತ ಹೇಳ್ಬೋದು. ಹಾಗೆ 10ರಲ್ಲಿ ಕುಜ ಮತ್ತೆ ಕೇತು, 10ರಲ್ಲಿ ಕುಜ ಕೇತು ಇರೋದು ದೊಡ್ಡ ವಿಷಯ ಅಂತ ಅನ್ಕೊಳ್ಬಹುದು. ಆದ್ರೆ 6ನೇ ಮನೆಯ ರಾಶಿಯಾಧಿಪತಿ ಕುಜ ಹಾಗೂ ರಾಶಿಯಿಂದ 6ನೇ ಮನೆ ಅಂತಂದ್ರೆ ಮೇಷದ ಅಧಿಪತಿ ಕುಜ ಕೂಡ ಆಗಿರ್ತಾರೆ. ನಮ್ಮ ಈ ಒಂದು ವೃಶ್ಚಿಕ ರಾಶಿಗೆ 6ನೇ ಮನೆಯ ಅಧಿಪತಿ ಕೂಡ ಕುಜನೇ ಆಗಿರೋದ್ರಿಂದ ರಾಶಿ ಅಧಿಪತಿ ಪ್ಲಸ್ 6ನೇ ಮನೆಯ ಅಧಿಪತಿ ನಮಗೆ 10ನೇ ಮನೆಗೆ ಬಂದಾಗ ಅಲ್ಲಿ ಕೂಡ ನಮ್ಮ ಲಾಭ ಸ್ಥಾನದಲ್ಲಿ ಅಥವಾ ನಮ್ಮ ಕೆಲಸದ ವಿಚಾರದಲ್ಲಿ ಕೂಡ ಜಗಳ ಆಗ್ತಾನೆ ಇರುತ್ತೆ. ಜಗಳ ಅಂತಂದ್ರೆ ಕೆಲಸ ಮಾಡುವಾಗ ಏನಾಗುತ್ತೆ, ಕೆಲಸದ ವಿಚಾರದಲ್ಲಿ ವರ್ಕರ್ಸ್ ಇಂದ ತೊಂದ್ರೆ, ಅವ್ರ ಜೊತೆ ಜಗಳ, ಅಥವಾ ನಾವೆಲ್ಲಾದ್ರೂ ಒಂದ್ ಕೆಲ್ಸಕ್ಕೆ ಅಂತ ಹೋದಾಗ ಅಲ್ಲಿ ಕಿರಿಕಿರಿ, ಅಲ್ಲಿ ಜಗಳ. ನಾವೇನೋ ಒಂದ್ ಟೀಚರ್ ಆಗಿರ್ತೀವಿ, ಅಲ್ಲಿ ಕೂಡ ಏನೋ ಮನಸ್ತಾಪ. ಇಲ್ಲ ನಾವು ಒಂದು ಕಂಪ್ನಿ ನಡೆಸ್ತಾ ಇರ್ತೀವಿ, ನಮ್ ಕೆಳಗಡೆ ಇವರು ನಮ್ಗೆ ರಿಪೀಟ್ ಆಗ್ಬಿಡ್ತಾರೆ. ನಮ್ ಕೆಳಗಡೆ ಕೆಲಸ ಮಾಡೋರು ನೀನೇನ್ ಓನರ್, ನಾನ್ ಕಂಡಿದ್ದೀನಿ ಅಂತಾರೆ. ಹೀಗೆ ಏನಾದ್ರೂ ಕೆಲವೊಂದು ಕೆಟ್ಟ ಮಾತುಗಳನ್ನ ಕೇಳ್ಬೇಕಾಗತ್ತೆ. ಜೊತೆಲಿ ಕೇತು ಕೂಡ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಕೆಲ್ಸದವ್ರ ಜೊತೆ ಜಗಳ ಆಗಿ ಅದು ಇನ್ನೆಲ್ಲೋ ಕಂಪ್ಲೇಂಟ್ ಆಗಿರ್ಬೋದು, ಕೇಸ್ ಆಗಿರ್ಬೋದು ತಿರುಗ್ಬಿಡುತ್ತೆ. ಹಾಗಾಗಿ ಸುಮ್ನೆ ವೃಶ್ಚಿಕ ರಾಶಿಯವರು ಸುಮ್ನೆ ಇದ್ದವ್ರು ಕೂಡ ಯಾವುದೋ ಒಂದು ವಿಷಯದಲ್ಲಿ ರೊಚ್ಚಿಗೇರಿಸುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಅತಿಯಾಗಿ ನೀವು ಈ ಒಂದು ಟೈಮಲ್ಲಿ ಗುರುವಿನ ಒಂದು ಆರಾಧನೆಯನ್ನ ಮಾಡ್ಬೇಕು. ಅದರಲ್ಲೂ ಆಷಾಢ ಶುಕ್ರವಾರ ಕುಜನಿಗೆ ಸಂಬಂಧಪಟ್ಟಂತಹ ಮಂಗಳವಾರ, ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಈ 2 ದಿನದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ತುಂಬಾ ಮಾಡ್ಬೇಕಾಗತ್ತೆ. ಸುಬ್ರಹ್ಮಣ್ಯನ ಪೂಜೆ ಆಗಿರ್ಲಿ, ಸುಬ್ರಹ್ಮಣ್ಯನ ಆರಾಧನೆ ಆಗ್ಲಿ, ಆ ಒಂದು ಟೆಂಪಲ್ ಹೋಗೋದಿರ್ಲಿ, ಅಥವಾ ನಿಮ್ಮ ಮನೆಯಲ್ಲೇ ಕೂತು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಗುರುವಿನ ಒಂದು ದಕ್ಷಿಣಾಮೂರ್ತಿ ಆರಾಧನೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಹಾಗೆ ತೊಗರಿ ಬೇಳೆಯ ನೈವೇದ್ಯ, ತೊಗರಿ ಬೇಳೆ ಏನಪ್ಪಾ ಮಾಡೋದು ನೈವೇದ್ಯ, ಏನಿಲ್ಲ, ಒಬ್ಬಟ್ಟು ಮಾಡ್ತಿರಲ್ಲ, ಒಬ್ಬಟ್ಟು ಮಾಡಿ ಅದರಿಂದ ಕಡುಬು ಮಾಡಿ, ಜೊತೆಗೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸಿ ಒಂದು ಹೂರ್ಣ, ತೊಗರಿ ಬೇಳೆ, ಬೆಲ್ಲ, ತೆಂಗಿನಕಾಯಿ, ತುಪ್ಪವನ್ನ ಸೇರಿಸಿ ಹೂರ್ಣನ ಮಾಡಿ ಅದನ್ನ ನೈವೇದ್ಯವಾಗಿ ಆಷಾಢ ಶುಕ್ರವಾರ ಅಥವಾ ಮಂಗಳವಾರದಂದು ಅದನ್ನ ನೈವೇದ್ಯವಾಗಿ ಇಟ್ಟು ಅದನ್ನ ಪ್ರಸಾದವಾಗಿ ಎಲ್ರೂ ಅದನ್ನ ಸೇವಿಸಿ. ಆ ಕುಜನ ಒಂದು ಸೇವನೆಯಿಂದ ನಿಮ್ಮ ಮನೆ ಮಂದಿಗೆಲ್ಲ ಇದು ಪಾಸಿಟಿವ್ ಬರುತ್ತೆ. ಹಾಗೆ ನಾವು ನೋಡಿ, ಈ ವೈದ್ಯನಾಥೇಶ್ವರ, ಈ ಕುಜನ ಒಂದು ಟೆಂಪಲ್ ಏನಿದೆ ಕುಂಭಕೋಣಂನಲ್ಲಿ ಇರುವಂತಹ ಕುಜನಿಗೆ, ಅಂಗಾರಕನಿಗೆ ಸಂಬಂಧಪಟ್ಟಂತಹ ಒಂದು ಟೆಂಪಲ್ ಅಲ್ಲಿ ಆ ಅಂಗಾರಕನಿಗೆ ಬೇಕಾಗಿರುವಂತಹ ಒಂದು ಕುಜಗ್ರಹದ ಒಂದು ಕಲ್ಲು, ಅದರ ಒಂದು ಬ್ರೇಸ್ಲೆಟ್, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ನಾವು ಆ ಕುಜಗ್ರಹದ ಟೆಂಪಲ್ ಅಲ್ಲಿ ಅತಿ ಮುಖ್ಯವಾಗಿ ಅಲ್ಲಿರುವಂತ ಒಂದು ಪಾಸಿಟಿವ್ ನ ಆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ತಗೊಂಡ್ ಬರ್ತಿದ್ವಿ. ಯಾಕೆಂದ್ರೆ ನಿಮ್ಮ ಎಲ್ಲಾ ಕಷ್ಟಗಳ ಒಂದು ಪರಿಹಾರವಾಗಿ ಅದು ನಿಮ್ಗೆ ಎನರ್ಜಿಯನ್ನ ಕೊಡ್ಲಿ ಅಂತ. ಇವಾಗ ನಾನೇನ್ ಹೇಳಿದೆ, ಅದರ ಜೊತೆ ನಿಮ್ಮ ಮನೆಯಲ್ಲಿ ನವಿಲ್ಗರಿ ಇದ್ರೆ ಇಟ್ಟು ಪೂಜೆ ಮಾಡಿ, ಅಥವಾ ಏನು ಗಣಗಳ ಹೂವು ಬರುತ್ತೆ ಅದನ್ನ ದೇವರಿಗೆ ಅರ್ಪಿಸಿ, ಒಂದು ಸುಬ್ರಹ್ಮಣ್ಯನ ಒಂದು ಪ್ರಾರ್ಥನೆ ಮಾಡಿ, ಆ ಗಣಗಳ ಹೂವನ್ನ ಅರ್ಪಿಸಿ ಪೂಜೆ ಮಾಡಿ, ನಿಮ್ಗೆ ಒಂದು ಯೋಗವನ್ನ ಕೊಡ್ತಾನೆ. ಮತ್ತೆ ನೀವು ಅನ್ಕೊಂಡಿದ್ದನ್ನೆಲ್ಲ ದೇವರು ನೆರವೇರಿಸ್ತಾ ಬರ್ತಾನೆ. ಅದರ ಜೊತೆ ತೊಗರಿ ಬೇಳೆಯ ಒಂದು ನೈವೇದ್ಯ, ಕಡಬಾಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಇದನ್ನ ಇಟ್ಟು ನೈವೇದ್ಯ ಮಾಡಿ. ಜೊತೆಗೆ ನಮ್ಮ ಒಂದು ಕುಜಗ್ರಹದ ಒಂದು ಸ್ಟೋನ್, ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿದ್ದೀರಿ ಅವರೆಲ್ಲ, ಅದರಲ್ಲೂ ಜ್ಯೇಷ್ಠ ನಕ್ಷತ್ರ ಯಾರಿರ್ತೀರಿ, ಹಸ್ತ ನಕ್ಷತ್ರ ಯಾರಿರ್ತೀರಿ, ಇವರೆಲ್ಲರೂ ಕೂಡ ಈ ಕುಜಗ್ರಹದ ಒಂದು ಸ್ಟೋನು ಮತ್ತೆ ಅದರ ಒಂದು ಬ್ರೇಸ್ಲೆಟ್ ನ ದಯವಿಟ್ಟು ಯೂಸ್ ಮಾಡಿ. ನೀವು ಎಲ್ಲಾ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಿ. ಅದ್ರಲ್ಲೂ ಅದು ಒಂದು ಪವರ್ಫುಲ್ ಆಗಿರುವಂತ ಒಂದು ಬ್ರೇಸ್ಲೆಟ್, ಅಲ್ಲಿ ಇಲ್ಲಿ ಸಿಕ್ಕುವಂತ ಒಂದು ಕಲ್ಲಲ್ಲ, ಒಂದು ಬ್ರೇಸ್ಲೆಟ್ ಅನ್ನ, ಆ ಸ್ಟೋನ್ ಅನ್ನ ನಾವು ಆ ದೇವ್ರ ಮುಂದೆ ಇಟ್ಟು, ಮುಖ್ಯವಾಗಿ ಯಾವ ಗ್ರಹದ ಒಂದು ನವಗ್ರಹದ ಟೆಂಪಲ್ ಅಲ್ಲಿ ಅತಿ ಮುಖ್ಯವಾಗಿ ಕುಜಗ್ರಹ ಅಂತಂದ್ರೆ ಅಂಗಾರಕನ ಒಂದು ಟೆಂಪಲ್ ಅಲ್ಲಿ ಹೋಗಿ ಕುಜ ದೇವರ ಮುಂದೆ ಇಟ್ಟು ಆ ಮಂಗಳನ ಒಂದು ಅನುಗ್ರಹದಿಂದ ತಂದಿರ್ತೀವಿ. ಹಾಗಾಗಿ ದಯವಿಟ್ಟು ಅದನ್ನ ಯೂಸ್ ಮಾಡಿದಾಗ ಎಲ್ಲಾ ಯೋಗವನ್ನ ಪಡಿತೀರಿ, ಮತ್ತೆ ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತಾ ಹೋಗ್ತೀರಿ. ಈ ಒಂದು ನಮ್ಮ ನಂಬರ್ಗೆ ನಿಮ್ಮ ಒಂದು ಕರೆ ಮಾಡಿ ನಮ್ಮ ಸಂಸ್ಥೆಯಿಂದ ಬರ್ತಕ್ಕಂತಹ ಎಲ್ಲಾ ಮಾಹಿತಿಯನ್ನ ನೀವು ತಿಳ್ಕೊಂಡು ನೀವು ಇರೋ ಅಲ್ಲಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಈ ಒಂದು ಸ್ಟೋನ್ ಕಲ್ಲನ್ನ ಕೂಡ ತರಿಸ್ಕೊಳ್ಬಹುದು. ಹಾಗೆ ಇದನ್ನ ಯೂಸ್ ಮಾಡಿದಾಗ 100% ನಿಮ್ಗೆ ರಿಸಲ್ಟ್ ಮತ್ತೆ ಯೋಗವನ್ನ ನೋಡ್ತಾ ಹೋಗ್ತೀರಿ. ಸಾಕಷ್ಟು ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.